ಹಾಯ್ ವೆಲ್ಕಮ್ ಬ್ಯಾಕ್ ನ್ಯೂ ಲಾಗ್. ಇವತ್ತಿನ ವಿಷಯ ಏನಪ್ಪ ಅಂದರೆ ದೀಪಾವಳಿ ಹಬ್ಬ. ಸೊ ಅದಕ್ಕಾಗಿ ವರ್ಷಕ್ಕೊಂದ್ಸತಿ ಸ್ನಾನ ಮಾಡೋದು ಅಂತ ಅನ್ಕೋಬೇಡಿ, ಡೈಲಿ ಮಾಡ್ತಾ ಇರ್ತೀವಿ. ಸೊ ಹಾಗೆಯೇ ನೋಡಿದ ತಕ್ಷಣ ಶಾಕ್ ಆಯ್ತಲ್ವ, ಬಾಡಿ ನೋಡ್ಬಿಟ್ಟು ಶಾಕ್ ಆಗಲಿಂದ ತೋರಿಸಿದ್ದು. ಹಾಗೆಯೇ ಸ್ನಾನ ಮಾಡೋ ಲುಕ್ ನೋಡಿ, ಲುಕ್ ಯಾವ ರೀತಿ ತಮ್ಮ ಹೂವು ಇಟ್ಟಿತ್ತು ಪೂಜೆ ಮಾಡೋ ಅಂತ ಇದು ಕಣ್ಣಿಗೆ ಬಿತ್ತು ಕಣ್ಣು ನೋಡ್ಕೊತಿದ್ದೀನಿ. ಹಾಗೆ ನೋಡ್ತಿರ್ಬೋದು, ಇದು ನಮ್ಮ ಮನೆ ದೇವ್ರ ಮನೆ ಚಿಕ್ಕದಾಗಿ. ಸೊ ಹಾಗೆಯೇ ದೀಪಕ್ಕೆ ಎಣ್ಣೆ ಬಿಟ್ಬಿಟ್ಟು ದೀಪ ಹಚ್ಬಿಟ್ಟು ಮುಂದೆ ಒಳ್ಳೇದಾಗಲಿ ಕಣಮ್ಮ ಅಂತ ಹೇಳ್ಕೊಂಡು, ಈ ಬೆಳಕಂತರ ಜೀವನ ಎಲ್ಲ ಬೆಳಗಲಿ ಅಂತ ಕೇಳ್ಕೊಂಡು ಅಲ್ಲಿಂದ ನಾವು ಹೊಟ್ಟಿದ್ದೀನಿ ನಾನು ಪೂಜಿಸುವಂಥ ಮಾರಿಗುಡಿ ಹತ್ರ ಪೂಜೆ ಮಾಡೋದಕ್ಕೆ. ನನ್ನ ರಥ ಎತ್ಕೊಂಡು ಅಲ್ಲಿಂದ ಹೋಗಿದ್ದೆ ಮಾರಿಗುಡಿ ಹತ್ರ. ನೋಡ್ತಿರ್ಬೋದು ಮಾರಿಗುಡಿ ಕನ್ಸ್ಟ್ರಕ್ಷನ್ ಇದ್ದಿದೆ. ಮಾರಿಗುಡಿ ಹೊಡೆದಾಕ್ಬಿಟ್ಟು ಹಳೆಯದನ್ನ ಹೊಸ್ದಾಗಿ ಕಟ್ತಿದ್ದಾರೆ. ಸೊ ಇವಾಗ ಅರ್ಧಂಬರ್ಧ ಕಟ್ಟಿದ್ದಾರೆ. ಇಲ್ಲಿಂದ ನಾನು ಪ್ರತಿ ವಸತಿ ಬಿಟ್ಕೊಳ್ಳೋದು, ಏನೇ ಕೇಳ್ಕೊಬೇಕಾದ್ರೂ ತಾಯಿ ಹತ್ರನೇ ಕೇಳ್ಕೊಳ್ಳೋದು. ನಾನು ನಂಬಿರೋದೆಲ್ಲ ಇವಳನ್ನೇ ತುಂಬ, ನನಗೇನೇ ಬೇಕು ಕೇಳ್ಕೊಳ್ಳೋದು. ಸೊ ಹಾಗೆ ನಾನು ಪೂಜೆ ಮಾಡ್ಕೊಂಬಂದಮೇಲೆ ಅಮ್ಮ ಮಾಡಿತ್ತು ಅಂತ ನನಗೆ ಬಾತ್ ತಿನ್ಕೊಂಡು ಟಿ ವಿ ನೋಡಿಕೊಂಡು, ಸೊ ಅಲ್ಲಿಂದ ಕ್ಯಾಶ್ ಸಕ್ಕತ್ತಾಗಿತ್ತು. ಅಪ್ಪಂಗೂ ಸ್ವಲ್ಪ ತೊಗೊಂಡು ಟಿಫನ್ಗೆ ಕ್ಯಾರಿಯರ್ ಹಾಕ್ಕೊಂಡು, ಸೊ ನಾನು ಸೀದಾ ಹೊಟ್ಟಿದ್ದೆ ಎಲ್ಲಿಗಪ್ಪ ಅಂದರೆ ನಮ್ಮ ತೋಟಕ್ಕೆ. ಬನ್ನಿ, ನಮ್ಮ ತೋಟ ಯಾವ ರೀತಿ ಇದೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ತೋಟಕ್ಕೆ ಹೋಗೋ ರೂಟ್ ಯಾವ ರೀತಿ ಇರುತ್ತೆ ಅಂತ ನೋಡ್ತಿರ್ಬೋದು. ರೂಟು ನೋಡಿ ಯಾವ ರೀತಿ ಇದೆ, ಸ್ನೋ ಮೋಷನ್ ಆಗಿಬಿಟ್ಟಿದೆ. ಹಾಗೇನೆ ನೋಡಿ ಒಂದು ಲುಕ್ಕು ಮಸ್ತಾಗಿದೆ ಅಲ್ಲ. ಹಾಗೆ ಅಲ್ಲಿಂದ ಬಂದ ತಕ್ಷಣ ನಮ್ಮ ತೋಟದ ಹತ್ರ ಬಂದೆ. ಗೇಟ್ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ನಮ್ಗೆ ವೆಲ್ಕಮ್ ಮಾಡೋಕ್ಕೆ ನಮ್ಮ ನ್ಯೂ ಮೆಂಬರ್ಸ್ ನೋಡ್ತಿರ್ಬೋದು. ಇವಾಗ ರೀಸೆಂಟಾಗಿ ಒಂದು 5 ಡೇಸ್ ಆಗಿದೆ ಮರಿಯಾಗಿ. ಸೊ ಹಾಗೆ ನಮ್ಗೆ ವೆಲ್ಕಮ್ ಮಾಡ್ತಿದ್ದೀನಿ ನನ್ನ ಬಂದ ತಕ್ಷಣ. ಸೊ ಹಾಗೆ ಅಲ್ಲಿಂದ ಬಂದು ಇಲ್ಲಿ ಮೇವು ಹಾಕೋದು ಅನ್ಕೊಂಡು ಬಂದರೆ ಕೋಳಿಗಳಿಗೆ ಆಲ್ರೆಡಿ ಅಪ್ಪ ಮೇವು ಹಾಕ್ಬಿಟ್ಟಿದೆ. ಸೊ ಇಲ್ಲೊಂದು ಸ್ವಲ್ಪ ಎಲ್ಲ ಕಿತ್ತಾಕಿದೆ. ಏನಕ್ಕೆ ಕಿತ್ತಾಕಿದೆ ಕೇಳಿದ್ರೆ ತಿರ್ಗಾ ನೋಡಿ ಲೆಮನ್ ಕಿತ್ಕೊಂಡಿದ್ದೀನಿ, ಸ್ವೀಟ್ ಲೆಮನು. ಸೊ ಇವಾಗ ನಾನು ಇದನ್ನು ತಿಂತಾ ಇದ್ದೀನಿ. ಯಾವ ರೀತಿ ಇರುತ್ತೆ ಅಂದರೆ, ಸಕ್ಕದಾಗೈತೆ. ಲೈಟಾಗಿ ಉಳಿಯೈತೆ, ಇನ್ನೂ ಹಣ್ಣಾಗಬೇಕಿದು. ಹಣ್ಣಾರು ಇನ್ನೂ ಸಕ್ಕದಾಗಿರುತ್ತೆ. ನೋಡಿ ಈ ಥರ ಇರುತ್ತೆ ಕಿತ್ತಂತ್ರ ಒಳಗಡೆ. ಮಸ್ತು, ಒಂಥರ ಡಿಫ್ರೆಂಟ್ ಟೇಸ್ಟು, ಸಕ್ಕದಾಗೈತೆ ಮಾತ್ರ. ಒಂದು ಗಿಡ ನೀವು ತಂದು ಇಟ್ಕೊಳ್ಳಿ, ತಿನ್ನಿ, ಟೇಸ್ಟ್ ಮಾಡಿ, ಸಕ್ಕದಾಗಿರುತ್ತೆ. ಹಾಗೆ ತೋಟ ಒಂದು ರೌಂಡ್ ಹಾಕೈತು. ಬನ್ನಿ ಯಾವ್ದಾರು ಹಣ್ಣಿಗಿನ ಬಿಟ್ಟಿದೆಯಾ ಅಂತ ನೋಡಿಕೊಂಡು ತಿನ್ಕೊಂಬರುವ. ಹೆಂಗಿದೆ ಗೊತ್ತಾ ನಮ್ಮ ತೋಟ ನೋಡಿ. ಎಲ್ಲ ಕಡೆ ಬರೀ ಗಲೀಜುಗಳು ಜಾಸ್ತಿ ನಮ್ಮ ತೋಟದಲ್ಲಿ. ತಲೆ ಕೆಡಿಸ್ಕೊಬಿಡಿ, ನಮ್ಮದೆಲ್ಲ ನ್ಯಾಚುರಲ್ ಫಾರ್ಮಿಂಗ್ ಅಂತ ಮಾಡ್ತಿರೋದು. ಹೆಂಗೆ ಬೇಕು ಹಂಗೆ ಇರುತ್ತೆ. ಸೀಬೆ ಗಿಡ ಹಣ್ಣಾಗಿರೋ ಒಂದು ಕಿತ್ಕೊಂತಿರೋವ. ತೋಟ ಅಂದಮೇಲೆ ಒಂದು 4ರಿಂದ ಒಂದು 10-15 ಥರ ವೆರೈಟಿ ಹಣ್ಣುಗಳು ಇರಬೇಕು. ತೋಟಕ್ಕೆ ಬಂದರೆ ಯಾವುದೋ ಒಂದು ಹಣ್ಣು ಸಿಗಬೇಕು ಕಿತ್ಕೊಂಡು ತಿನ್ನೋಕ್ಕೆ. ನೋಡಿ ಕಾಣಿಸ್ತಿದೆಯಾ ಸೀಬೆಕಾಯಿ? ಬಟ್ ಸೀಬೆಕಾಯಿ ಬಿಟ್ಟಿಲ್ಲ, ಕಾಯಿ ಬಿಟ್ಟಿದೆ, ಸಾರಿ, ಹಣ್ಣಾಗಿಲ್ಲ ಇನ್ನು. ನೋಡುವ, ಇನ್ನೂ ಒಂದು 10-15 ಗಿಡ ಐತೆ ಸೀಬೆ ಗಿಡ ಸುತ್ತ. ನೋಡುವ, ನೋಡ್ತಿದ್ದೀನಿ ಹಣ್ಣೇನಾರ ಬಿಟ್ಟಿದೆಯಾ ಅಂತ. ಹಣ್ಣಾಗಿಲ್ಲ, ಇನ್ನು ಕಾಯಲ್ಲಿದೆ. ಗಿಡ ಎಲ್ಲ ನೋಡ್ತಿರ್ಬೋದು ಎಷ್ಟೊಂದು ಕಾಯಿ ಬಿಟ್ಟಿದೆ ಅಂತ. ಯಾವ ಹಣ್ಣು ಹಾಕೋದೋ ಗೊತ್ತಿಲ್ಲ. ಅದ್ರ ಜೊತೆ ಪರಂಗಿ ಗಿಡನ ಹಾಕಿದ್ದೆ ಮಧ್ಯ. ಇಲ್ಲಿ ಮಧ್ಯೆ ನೋಡಿ ಡ್ರ್ಯಾಗನ್ ಫ್ರೂಟ್ ಕೂಡ ಇಟ್ಕೊಂಡಿದ್ದೀವಿ. ಇವತ್ತಿನ ಹೊಡಿಬೋದು. ಸೊ ಇದು ಬಲ್ಲ ಇಲ್ಲೇನು ಬಿಟ್ಟಿಲ್ಲ. ಇದು ಹಲಸಿನ ಗಿಡ, ಹಾಡು ಮೇಯ್ಕೊಂಬಿಟ್ಟಿದೆ. ನೋಡಿದ್ರೆ ಇದೊಂದು 500 ರೂಪಾಯಿ ಗಿಡ. ಇದಂತೂ ತಂದು ನೆಡ್ತದಿಂದ ಮೇಯ್ಕೊಳ್ಳೋದಾಗುತ್ತೆ, ಚಿಗುರುತ್ತೆ, ಆಡು ತಿನ್ಕೊಳ್ತವೆ. ಹಾಗೆ ನೋಡ್ತಿರ್ಬೋದು, ನಮ್ಮ ಹೀರೆಗಿಡಗಳು ಬಂದಿದ್ದೀನಿ. ಹೀರೆಗಿಡ ಎತ್ಕಟ್ಟಿದ್ದೀವಿ. ಹಾಗೆ ಇಲ್ಲೂ ಕೂಡ ಒಂದಷ್ಟು ಹಣ್ಣಿನ ಗಿಡಗಳು ನೆಟ್ಟಿದ್ದೀನಿ. ನೋಡ್ತಿರ್ಬೋದು, ನಾನು ಸುತ್ತಮುತ್ತ ನೋಡೋದ್ರೆಲ್ಲ ಸ್ಟಾರ್ ಹಣ್ಣು ಮತ್ತು ಲೆಮೆನು. ಅದು ಬಿಟ್ಟರೆ ಇಲ್ಲೊಂದು ಆರೆಂಜ್ ಗಿಡ ಐತೆ, ಇದು ಕಾಯ್ತಾಯಿದ್ದೀನಿ. ಆರೆಂಜ್ ಕಾಯಿ ಬಿಟ್ಟಿದೆ, ಬಟ್ ಚೊಟ್ಟು. ನನಗೆ ಡೌಟು, ನಿಂಬೆಹಣ್ಣು ಆರೆಂಜು ಅನ್ನೋದೇ ಡೌಟು. ಏಕೆಂದರೆ ನಿಂಬೆಹಣ್ಣು ಥರನೇ ಸ್ಮೆಲ್ ಬರುತ್ತೆ. ಮೊಸರೆ ನಿಂಬೆಹಣ್ಣು ಥರ ಅನಿಸುತ್ತೆ, ಅದರಿಂದ ಡೌಟ್ ಇದೆ. ನೋಡುವ, ಬಿಟ್ಟ ಮೇಲೆ ಗೊತ್ತಾಗುತ್ತೆ ಆರೆಂಜು ನಿಂಬೆಹಣ್ಣು ಅಂತ. ದಪ್ಪ ಆದಮೇಲೆ ಕಾಯಿ ಬಿಟ್ಟಿದೆ. ಅದಾದ್ಬಿಟ್ರೆ ಇಲ್ಲೊಂದು ಸ್ಟ್ರಾಬೆರಿ ಗೋವಾ ಇದೆ ನಮ್ಮ ಹತ್ರ. ಯಾವುದಲ್ಲಿ ಸ್ಟ್ರಾಬೆರಿ ಗೋವಾ ನೋಡಿ, ಇದೆ ಸ್ಟ್ರಾಬೆರಿ ಗೋವಾ. ಹೂವು ನೋಡಿ, ಇವಾಗ ಹೂ ಬಿಟ್ಟಿದೆ. ನೆಕ್ಸ್ಟ್ ಕಾಯಿ ಬಿಡುತ್ತೆ. ತುಂಬ ಕಾಯಿ ಹೂವು ಬಿಟ್ಟಿದೆ. ನೋಡಬೇಕು ಯಾವ ರೀತಿ ಇರುತ್ತೆ ಅಂತ. ಬಟ್ ಒಂದೇ ಒಂದು ಭಯ ಏನು ಗೊತ್ತಾ, ಸುತ್ತ ಹಕ್ಕಿಗಳು ತುಂಬ ಇರ್ತವೆ, ತಿನ್ಕೊಂಬಿಡ್ತವೆ, ಉಳ್ಕೊಳ್ಳೋಕ್ಕಿಲ್ಲ ಅನ್ನೋದು ಭಯ ಆಯ್ತಿದೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ.